ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈಗ ನಿರಂತರ ಯೋಜನೆ ಜಾರಿಗೆ ಬರ್ತಾ ಇದೆ. ನಿರಂತರ ಯೋಜನೆ ಅಂದರೆ ವಿದ್ಯಾರ್ಥಿಗಳ ಹಾಜರಿಯನ್ನು ಆನ್ಲೈನ್ನಲ್ಲಿ ಸೆರೆಹಿಡಿಯುವಂಥ ಒಂದು ವಿಧಾನ. ಹೀಗಾಗಿ ಇವತ್ತು ನಾನು ನಿರಂತರ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ನಿರಂತರ ಆ್ಯಪ್ನಲ್ಲಿ ಶಿಕ್ಷಕರು ಯಾವ ರೀತಿ ರಿಜಿಸ್ಟರ್ ಆಗಬೇಕು, ವಿದ್ಯಾರ್ಥಿಗಳನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳ ಹಾಜರಿಯನ್ನು ಯಾವ ರೀತಿ ನಾವು ಮಾರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋನ ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕನ್ನು ಕೊಡಿ. ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ ಅಲ್ಲಿ ನಿರಂತರ ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರನ್ನು ಓಪನ್ ಮಾಡಿ ಅಲ್ಲಿ ನಿರಂತರ ಅಂತ ಟೈಪ್ ಮಾಡಿ. ನಿರಂತರ ಆ್ಯಪು ಈ ರೀತಿ ಡಿಸ್ಪ್ಲೇ ಆಗುತ್ತೆ ನಮಗೆ. ನಾನು ಆಲ್ರೆಡಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀನಿ, ಹೀಗಾಗಿ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪನ್ನು ಓಪನ್ ಮಾಡಬೇಕು. ಆ್ಯಪನ್ನು ನಾವು ಓಪನ್ ಮಾಡಿದ ತಕ್ಷಣ ಇಲ್ಲಿ KJD ನಂಬರ್ ಅಂತ ಕೇಳುತ್ತೆ. ನಾವು ಇಲ್ಲಿ ಶಿಕ್ಷಕರ KJD ನಂಬರನ್ನು ಮೆನ್ಷನ್ ಮಾಡಬೇಕು. ಅಂದರೆ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ಅವರವರ ಮೊಬೈಲ್ನಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ, ಮುಖ್ಯ ಗುರುಗಳನ್ನು ಒಳಗೊಂಡಂತೆ. ಹೀಗಾಗಿ ಇಲ್ಲಿ ಯಾರು ರಿಜಿಸ್ಟರ್ ಆಗ್ತೀರಾ ಆ ಒಂದು ಶಿಕ್ಷಕರ KJD ನಂಬರನ್ನು ಎಂಟ್ರಿ ಮಾಡಬೇಕು. ನಾನಿಲ್ಲಿ KJD ನಂಬರನ್ನು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಗೆಟ್ OTP ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಗೆಟ್ OTP ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಅಂದರೆ SATSನಲ್ಲಿ ಶಿಕ್ಷಕರ ಯಾವೊಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಒಂದು ಲಾಗಿನ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಯಾವ ಒಂದು ಶಿಕ್ಷಕರು ರಿಜಿಸ್ಟರ್ ಆಗಿರ್ತಾರೆ ಆ ಶಿಕ್ಷಕರ ಹೆಸರು ಬರುತ್ತೆ, ಕೆಳಗಡೆ ಶಾಲೆ ಹೆಸರು ಕೂಡ ಬರುತ್ತೆ. ರಿಜಿಸ್ಟರ್ ಆಗಿರುವಂಥ ಶಿಕ್ಷಕರ ಒಂದು ಪ್ರೊಫೈಲನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೋಬೇಕಾದ್ರೆ ಹೆಸರಿನ ಮುಂದುಗಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ರಿಜಿಸ್ಟರ್ ಆಗಿರುವಂಥ ಶಿಕ್ಷಕರ KJD ನಂಬರ್ ಡಿಸ್ಪ್ಲೇ ಆಗುತ್ತೆ. ಇನ್ಸ್ಟಿಟ್ಯೂಟ್ ಕೋಡ್ ಅಂದರೆ ಶಾಲೆಯ ಒಂದು ಡೈಸ್ ಕೋಡ್ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ಶಾಲೆ ಹೆಸರು ಡಿಸ್ಪ್ಲೇ ಆಗುತ್ತೆ. ನಂತರ ಡಿಸ್ಟಿಕ್, ತಾಲೂಕು ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ಶಿಕ್ಷಕರ ಡೀಟೇಲ್ಸ್ ಇಲ್ಲಿ ಪ್ರೊಫೈಲ್ ಅಲ್ಲಿ ನಾವು ಚೆಕ್ ಮಾಡ್ಕೋಬಹುದು. ಈಗ ವಿದ್ಯಾರ್ಥಿಗಳನ್ನ ನಾವು ನೋಂದಣಿ ಮಾಡಬೇಕಾಗಿದೆ, ಅಂದ್ರೆ ವಿದ್ಯಾರ್ಥಿಗಳನ್ನ ನಿರಂತರ ಆ್ಯಪ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ. ಅದನ್ನ ಯಾವ ರೀತಿ ಅಂತ ನಾನು ಈಗ ಹೇಳ್ತೀನಿ. ಇಲ್ಲಿ ಕೆಳಗಡೆ ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಇದೆ, ಅದರ ಮೇಲೆ ಮೊದಲು ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಅಂಡ್ ಸೆಕ್ಷನ್ ಅಂತ ಬರುತ್ತೆ. ಇಲ್ಲಿ ನಾವು ಯಾವುದಾದ್ರೂ ಒಂದು ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು. ನಾನು ಉದಾಹರಣೆಯಾಗಿ ಇಲ್ಲಿ 2ನೇ ತರಗತಿಯನ್ನು ಆಯ್ಕೆ ಮಾಡ್ಕೋತೀನಿ. ನಂತರ ಕೆಳಗಡೆ ಇಲ್ಲಿ ಸೆಕ್ಷನ್ ಅನ್ನು ಆಯ್ಕೆ ಮಾಡ್ಕೋಬೇಕು. ಸೆಕ್ಷನ್ ಅನ್ನು ಆಯ್ಕೆ ಮಾಡಿಕೊಂಡ ನಂತರ ಕೆಳಗಡೆ ಇಲ್ಲಿ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಬೇಕು. ಕ್ಲಿಕ್ ಅನ್ನು ಮಾಡಿದಾಗ ನಾವು ಆಯ್ಕೆ ಮಾಡಿಕೊಂಡಿರುವಂಥ ತರಗತಿ ಮತ್ತು ಸೆಕ್ಷನ್ ನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ನೇಮ್ ಇದೆ, ನಂತರ ವಿದ್ಯಾರ್ಥಿಯ SATS ನಂಬರ್ ಇದೆ, ನಂತರ ವಿದ್ಯಾರ್ಥಿ ಮೇಲು ಅಥವಾ ಫಿಮೇಲ್ ಅಂತ ಮೆನ್ಷನ್ ಆಗಿದೆ. ನಂತರ ಮುಂದ್ಗಡೆ ಸ್ಟೇಟಸ್ ಅಲ್ಲಿ ನಾಟ್ ರಿಜಿಸ್ಟರ್ ಅಂತ ಇದೆ. ಇನ್ನೂ ಕೂಡ ನಾವು ಒಂದು ವಿದ್ಯಾರ್ಥಿಯನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಲ್ಲ, ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳ ಮುಂದ್ಗಡೆಯಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಬಂದಿದೆ. ಈಗ ನಾವು ವಿದ್ಯಾರ್ಥಿಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಸ್ಟೇಟಸಲ್ಲಿ ನಾಟ್ ರಿಜಿಸ್ಟರ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಒಂದು ವಿದ್ಯಾರ್ಥಿಯನ್ನು ರಿಜಿಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ವಿದ್ಯಾರ್ಥಿ ಇದೆ, ಅದರ ಮುಂದ್ಗಡೆ ನಾಟ್ ರಿಜಿಸ್ಟರ್ ಅಂತ ಇದೆ, ಅದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಯಾವೊಂದು ವಿದ್ಯಾರ್ಥಿಯನ್ನು ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಇಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕು. ಅಂದರೆ ಒಂದು ವಿದ್ಯಾರ್ಥಿದು 3 ಫೋಟೋವನ್ನು ನಾವು ಕ್ಯಾಪ್ಚರ್ ಮಾಡಬೇಕು. ಈ ರೀತಿ ವಿದ್ಯಾರ್ಥಿಯ ಮುಖವನ್ನು ಮೊದಲನೇ ಬಾರಿಗೆ ನಾವು ಸ್ಟ್ರೇಟ್ ಆಗಿ ಕ್ಯಾಪ್ಚರ್ ಮಾಡಬೇಕು. ನಂತರ ಆ ವಿದ್ಯಾರ್ಥಿಯನ್ನು ರೈಟ್ ಸೈಡಿಗೆ ಸ್ವಲ್ಪ ವಾಲಿಕೆ ಮಾಡಿ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ನಂತರ ಆ ವಿದ್ಯಾರ್ಥಿಯ ಮುಖವನ್ನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ಮತ್ತೆ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ಈ ರೀತಿಯಾಗಿ ವಿದ್ಯಾರ್ಥಿಗಳ ಅಂದರೆ ನೇರವಾಗಿರುವಂಥ ಮುಖವನ್ನು ಒಂದು ಸಾರಿ ಕ್ಯಾಪ್ಚರ್ ಮಾಡಬೇಕು. ರೈಟ್ ಸೈಡಲ್ಲಿ ಸ್ವಲ್ಪ ವಾಲಿಸಿ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು. ನಂತರ ಲೆಫ್ಟ್ ಸೈಡಿಗೆ ವಾಲಿಸಿ ಒಂದು ಫೋಟೋವನ್ನು ನಾವು ಕ್ಯಾಪ್ಚರ್ ಮಾಡಬೇಕು. ಈ ರೀತಿ 3 ಫೋಟೋಗಳನ್ನು ನಾವಿಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಮಾಡಿ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಸ್ಟೂಡೆಂಟ್ ರಿಜಿಸ್ಟರ್ಡ್ ವಯಾ ಡಿವೈಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಈ ಒಂದು ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ನೋಡಿ ಒಂದು ವಿದ್ಯಾರ್ಥಿದು ನಾನು ರಿಜಿಸ್ಟ್ರೇಷನ್ ಮಾಡಿದೆ, ಹೀಗಾಗಿ ಆ ವಿದ್ಯಾರ್ಥಿಯ ಮುಂದ್ಗಡೆ ಇಲ್ಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಒಂದು ವಿದ್ಯಾರ್ಥಿದು ನಾನು ರಿಜಿಸ್ಟ್ರೇಷನನ್ನು ಮಾಡಿದೆ, ಆ ಒಂದು ವಿದ್ಯಾರ್ಥಿದು ಅಟೆಂಡೆನ್ಸನ್ನು ಈಗ ನಾನು ಮಾರ್ಕ್ ಮಾಡ್ತೀನಿ. ಅದು ಯಾವ ರೀತಿ ಮಾಡಬೇಕಂದ್ರೆ ಕೆಳಗಡೆ ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಮತ್ತೆ ಇಲ್ಲಿ ನಾವು ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು. ಯಾವೊಂದು ತರಗತಿಯ ವಿದ್ಯಾರ್ಥಿಗಳ ಹಾಜರಿಯನ್ನು ನೀವು ಮಾರ್ಕ್ ಮಾಡ್ತಾ ಇದ್ದೀರಿ ಆ ಒಂದು ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು. ಕೆಳಗಡೆ ಇಲ್ಲಿ ಸೆಕ್ಷನನ್ನು ಆಯ್ಕೆ ಮಾಡ್ಕೋಬೇಕು. ನಾನು ಆಗಲೇ 2ನೇ ತರಗತಿ ವಿದ್ಯಾರ್ಥಿಯನ್ನು ರಿಜಿಸ್ಟ್ರೇಷನ್ ಮಾಡಿದ್ದೆ, ಹೀಗಾಗಿ ಇಲ್ಲಿ 2ನೇ ತರಗತಿಯನ್ನು ನಾನು ಆಯ್ಕೆ ಮಾಡ್ಕೋತೀನಿ. ಆಯ್ಕೆ ಮಾಡಿಕೊಂಡು ಕೆಳಗಡೆ ಇಲ್ಲಿ ಮಾರ್ಕ್ ಅಟೆಂಡೆನ್ಸ್ ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು.
ಮಾರ್ಕ್ ಅಟೆಂಡೆನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಆದಾಗ ಯಾವೊಂದು ವಿದ್ಯಾರ್ಥಿದು ನಾನು ರಿಜಿಸ್ಟ್ರೇಷನ್ ಮಾಡಿದ್ದೆ ಆ ಒಂದು ವಿದ್ಯಾರ್ಥಿಯ ಮುಖವನ್ನು ನಾನಿಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಮುಖವನ್ನು ಕ್ಯಾಪ್ಚರ್ ಮಾಡಿದಾಗ ಇಲ್ಲಿ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕೆಳಗಡೆ ನೀವು ನೋಡ್ಬೋದು ವಿದ್ಯಾರ್ಥಿಯ SATS ID ಇದೆ, ನಂತರ ನೇಮ್ ಇದೆ, ಮುಂದ್ಗಡೆ ಇಲ್ಲಿ ಅಟೆಂಡೆನ್ಸ್ ಪ್ರೆಸೆಂಟ್ ಅಂತ ಇದೆ, P ಅಂತ ಇದೆ. P ಅಂದರೆ ಪ್ರೆಸೆಂಟ್ ಅಂತ ಬಂದಿದೆ. ಇಲ್ಲಿ ನಾನು ಕೇವಲ ಒಂದು ವಿದ್ಯಾರ್ಥಿಯನ್ನು ರಿಜಿಸ್ಟ್ರೇಷನ್ ಮಾಡಿದ ಸಲುವಾಗಿ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಕ್ಯಾಪ್ಚರ್ ಮಾಡಿದೆ. ನೀವಿಲ್ಲಿ ಒಂದು ತರಗತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಫೋಟೋವನ್ನು ನೀವು ಒಂದೇ ಸಾರಿ ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕಾದ್ರೆ ಕ್ಯಾಚ್ ಮಾಡ್ಬೋದು. ಆದರೆ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಪ್ರತಿಯೊಂದು ವಿದ್ಯಾರ್ಥಿದು ಇಂಡಿವಿಜುವಲ್ ಆಗಿ ಅಂದರೆ ಒಂದೊಂದು ವಿದ್ಯಾರ್ಥಿದು ಮೂರು ಫೋಟೋಗಳನ್ನು ಕ್ಯಾಪ್ಚರ್ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಆದರೆ ಹಾಜರಿಯನ್ನು ಹಾಕಬೇಕಾದ್ರೆ 30 ವಿದ್ಯಾರ್ಥಿಗಳನ್ನು ನಾವು ಕ್ಯಾಪ್ಚರ್ ಮಾಡ್ಬೋದು. ಅಂದರೆ ಒಂದು ತರಗತಿಯಲ್ಲಿ ಉದಾಹರಣೆಗೆ 10 ವಿದ್ಯಾರ್ಥಿಗಳು ಅಥವಾ 20 ವಿದ್ಯಾರ್ಥಿಗಳು ಇದ್ದರೆ 10 ಅಥವಾ 20 ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನಾವು ಒಂದೇ ಸಾರಿ ಮಾರ್ಕ್ ಮಾಡ್ಕೋಬಹುದು. ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನಾವು ಮಾರ್ಕ್ ಮಾಡಿದ್ದಾಯಿತು. ಈಗ ರಿಪೋರ್ಟನ್ನು ನೋಡೋಣ. ಮಾರ್ಕ್ ಮಾಡಿರುವಂಥ ಅಟೆಂಡೆನ್ಸು ಫಿಲ್ ಆಗಿದೆಯೋ ಇಲ್ವೋ ಅನ್ನೋದು ರಿಪೋರ್ಟ್ ಮೂಲಕ ನಾವು ಚೆಕ್ ಮಾಡೋಣ. ಚೆಕ್ ಮಾಡಬೇಕಾದ್ರೆ ಇಲ್ಲಿ ರಿಪೋರ್ಟ್ಸ್ ಅಂತ ಇದೆ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಒಂದು ರಿಪೋರ್ಟ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಟೋಟಲ್ ಸ್ಟೂಡೆಂಟು 38 ಇದ್ದಾರೆ. ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿರೋದು ಕೇವಲ ಒಂದು ವಿದ್ಯಾರ್ಥಿ. ನಂತರ ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಹಾಕಿರೋದು ಒಂದು ವಿದ್ಯಾರ್ಥಿ, ಅಂದರೆ ನಾನು ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀನಿ, ಹೀಗಾಗಿ ಒಂದು ವಿದ್ಯಾರ್ಥಿ ಅಟೆಂಡೆನ್ಸನ್ನು ಹಾಕಿದ್ದೀವಿ. ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಅಂತ ಇದೆ, ಅಂದರೆ ಒಂದು ವಿದ್ಯಾರ್ಥಿದು ನಾವು ಮಾರ್ನಿಂಗ್ ಅಟೆಂಡೆನ್ಸು ನಂತರ ಮಧ್ಯಾಹ್ನ ಅಟೆಂಡೆನ್ಸು, ಅಂದರೆ ಒಂದು ವಿದ್ಯಾರ್ಥಿದು 2 ಸಾರಿ ನಾವು ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನಾವಿಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅಬ್ಸೆಂಟು 0 ಇದೆ, ಆಫ್ಟರ್ನೂನ್ ಪ್ರೆಸೆಂಟು 0 ಇದೆ, ಆಫ್ಟರ್ನೂನ್ ಅಬ್ಸೆಂಟು 0 ಇದೆ. ಇಲ್ಲಿ ಕೆಳಗಡೆ ಅಟೆಂಡೆನ್ಸು 100% ಅಂತ ಇದೆ. ಯಾಕಂದರೆ ನಾನು ಒಂದು ವಿದ್ಯಾರ್ಥಿಯ ರಿಜಿಸ್ಟ್ರೇಷನನ್ನು ಮಾಡಿದ್ದೀನಿ, ಒಂದು ವಿದ್ಯಾರ್ಥಿ ಅಟೆಂಡೆನ್ಸ್ ಇಲ್ಲಿ ಮಾರ್ಕ್ ಆಗಿದೆ, ಹೀಗಾಗಿ ಅಟೆಂಡೆನ್ಸು 100% ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಯಾವ ಒಂದು ವಿದ್ಯಾರ್ಥಿ ಪ್ರೆಸೆಂಟ್ ಆಗಿದೆ ಅನ್ನೋದನ್ನು ಕೂಡ ರಿಪೋರ್ಟಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಅಲ್ಲಿ ಮಾರ್ನಿಂಗ್ ಪ್ರೆಸೆಂಟ್ ಅಂತ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಒಂದು ವಿದ್ಯಾರ್ಥಿ ಪ್ರೆಸೆಂಟ್ ಆಗಿದೆ, ಆ ಒಂದು ವಿದ್ಯಾರ್ಥಿ ಯಾರು ಅನ್ನೋದನ್ನು ಇಲ್ಲಿ ಕೆಳಗಡೆ ಡೀಟೇಲ್ ಆಗಿ ತೋರಿಸುತ್ತೆ. ಇಲ್ಲಿ ನೇಮು, SATS ID, ಕ್ಲಾಸು, ಸೆಕ್ಷನ್ನು, ನಂತರ ಕೊನೆಯದಾಗಿ ಇಲ್ಲಿ ಅಟೆಂಡೆನ್ಸು ಪ್ರೆಸೆಂಟ್ ಅಂತ ಇದೆ. ಈ ರೀತಿಯಾಗಿ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ನಾವು ನಿರಂತರ ಆ್ಯಪ್ನಲ್ಲಿ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿ ಈ ಒಂದು ನಿರಂತರ ಆ್ಯಪ್ ಮೂಲಕವೇ ಮುಂದೆ ವಿದ್ಯಾರ್ಥಿಗಳ ಹಾಜರಿಯನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಒಂದು ಆ್ಯಪ್ನಲ್ಲಿ ಲಾಗಿನ್ ಆಗಿ ತಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ರಿಜಿಸ್ಟ್ರೇಷನ್ ಮಾಡಿ ನಂತರ ಈ ಒಂದು ಆ್ಯಪ್ ಮೂಲಕವೇ ಹಾಜರಿಯನ್ನು ಫಿಲ್ ಮಾಡಬೇಕು. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಇದ್ದರೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ.